ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಕಿಚಡಿ ರೆಸಿಪಿ ನಾನು ನಿಮ್ಮೊಂದಿಗೆ ತೊಗೊಂಬಂದನು. ಮೊದಲಿಗೆ ಕಿಚಡಿ ಮಾಡಿ ಒಂದು ವಿಡಿಯೋ ಹಾಕಿದ್ನಿ, ಅದೊಂದು ಬೇರೆನೇ ಇತ್ತು, ಬರೀ ಹೆಸರುಬೇಳೆ ಅಕ್ಕಿ ಹಾಕಿ ಎರಡು ಕುದಿಸಿ ಮಾಡಿದ್ನಿ. ಇದೊಂದು ಡಿಫ್ರೆಂಟಾಗಿ ಮಾಡಿದನು. ಈ ರೀತಿ ನೀವು ಕಿಚಡಿ ಮಾಡ್ಕೊಂಡು ನೋಡ್ರಿ, ಇದು ಒಂಥರ ರುಚಿಯಾಗಿರ್ತೈತಿ. ಒಂದೇ ಥರ ಕಿಚಡಿ ಉಣ್ಣೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ನೀವು ಮಾಡ್ಕೊಂಡು ಹಪ್ಪಳ ಜೋಡಿ ಅದು ತಿಂದ್ರೆ ಟೇಸ್ಟಾಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ಅರ್ಧ ಬೌಲ್ ಹೆಸರುಬೇಳೆ, ಅರ್ಧ ಬೌಲ್ ತೊಗರಿಬೇಳೆ, ಅರ್ಧ ಬೌಲ್ ಕಡಲೆಬೇಳೆ, ಮತ್ತು ಬೇಕಂದ್ರೆ ನೀವು ಚನ್ನಂಗಿ ಬೇಳೆನೂ ತೊಗೋಬೋದು. ಮತ್ತು ಸ್ವಲ್ಪ ಜೀರಿಗೆ, ವೆಜಿಟೇಬಲ್ ಒಳಗೆ ಗಜ್ರಿ ಒಂದು ಸ್ವಲ್ಪ ಅಲ್ಲ ತೊಗೊಂಡನು. ಆಮೇಲೆ ಒಗ್ಗರಣೆಗೆ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಒಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವ, ಈ ರೀತಿಯಾಗಿ ಎಲ್ಲ ಇಟ್ಕೊಂಡನು. ಬೇಳೆಗಳು ಒಂದು ಸ್ವಲ್ಪ ಎಲ್ಲ ಒಂದು 2 ರಿಂದ 3 ಸಲ ತೊಳೆದ ಕಾಸ ತೊಗೋಬೇಕು. 3 ಥರ ಬೇಳೆನ ಸಮ ಪ್ರಮಾಣ ಒಳಗೆ ತೊಗೊಂಡೆನು. ಅವನು ತೊಳೆದ ಕಾಸ ಒಂದು ಸ್ವಲ್ಪ ಇಟ್ಟೀನಿ. ಆಮೇಲೆ ಇದಕ್ಕೆ ಕುಕ್ಕರ್ಗೆ ಕುದಿಯೋಕ್ಕಿಂತ ಮೊದಲು ಒಂದು ಸಣ್ಣದಾಗಿ ಒಗ್ಗರಣೆ ಕೊಡಬೇಕು. ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಕಾಸ ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉದ್ದುದ್ದಕ್ಕೆ ಅಲ್ಲ ಹೆಂಚಿಟ್ಕೊಂಡಿದ್ದೆ ನಾನು. ಇದು ಅಲ್ಲನ ಟೇಸ್ಟ್ ಕೊಡೋದು. ನಿಮ್ಗೆ ವೆಜಿಟೇಬಲ್ಗಳು ಇಷ್ಟ ಇಲ್ಲ ಅಂದ್ರೆ ಗಜ್ರಿ ಅದು ಸ್ಕಿಟ್ ಮಾಡ್ಬೋದು. ಮತ್ತು ಇದ್ರ ಜೋಡಿ ನಿಮ್ಗೆ ಬೇಕಂದ್ರೂ ಒಂದು ಸ್ವಲ್ಪ ಬೀನ್ಸ್, ಆಲೂಗಡ್ಡೆನೂ ಹಾಕೋಬೋದು. ನಾನು ಗಜ್ರಿ ಒಂದು ಸ್ವಲ್ಪ ಅಷ್ಟ ಹಾಕ್ಕೊಂಡನು. ಆಮೇಲೆ ಅದಕ್ಕೊಂದು ಚೂರು ಅರಿಶಿನ ಹಾಕಿ ಬೇಳೆ ಹಾಕಿ ಒಂದು ಸ್ವಲ್ಪ ಅವನು ಎಣ್ಣೆ ಒಳಗೆ ಕೈಯಾಡಿಸಿ ಆಮೇಲೆ ಅವ್ನು ಕುಕ್ಕರ್ ಕುದಿಯಾಕಿಡಬೇಕು. ಈ ಕಿಚಡಿ ಮಾಡ್ಕೊಳಕ್ಕೆ ಅನ್ನ ಸಪ್ರೇಟ್ ಮಾಡ್ಕೋಬೇಕು, ಬೇಳೆ ಸಪ್ರೇಟ್ ಕುದಿಸ್ಕೋಬೇಕು. ಅದನ್ನು 2 ರಿಂದ 3 ಸೀಟಿ ಕುದಿಸ್ಕೊಂಡು ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಕೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಮತ್ತು ನಾನು ಸಣ್ಣಗೆ ಅಲ್ಲ ಹೆಂಚೆ ಮತ್ತು ಒಂದು ಮೆಣಸಿನ್ಕಾಯಿ ರುಚಿ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ ಇವನು ಈ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಮೊದಲು ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೆಟೊ, ಉಳ್ಳಾಗಡ್ಡಿ, ಕರಿಬೇವ ಈ ರೀತಿ ಹಾಕಬೇಕು. ನೀವು ಅಲ್ಲ ಬೆಳ್ಳುಳ್ಳಿ ಎಷ್ಟು ಸಣ್ಣಗೆ ಹೆಂಚು ಹಾಕ್ತಾರಲ್ಲ ಅದೇ ಟೇಸ್ಟ್ ಕೊಡ್ತೈತಿ ಮತ್ತು ರುಚಿನೂ ಆಗ್ತೈತಿ. ಆಮೇಲೆ ಒಂದು 4 ಮೆಣಸಿನ್ಕಾಳು ಹಾಕಿದ್ದೀನಿ ನಾನು, ಅಂದ್ರೆ ಚಲೋ ಕಾಣ್ತೈತಿ ಮತ್ತು ಟೇಸ್ಟು ಆಗ್ತೈತಿ ಅಂತ. ಒಂದು 4 ರಿಂದ 5 ಅಷ್ಟು ಹಾಕ್ರಿ, ಭಾಳೇನಿಲ್ಲ. ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತಾನು. ಮತ್ತು ಮೇಲ್ಗಡೆ ನಾನು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದನು, ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರ ಪುಡಿ ಹಾಕಿದನು. ಮತ್ತು ಇದಕ್ಕೊಂದು ಚಮಚದಷ್ಟು ಆಮ್ಚೂರು ಪೌಡ್ರ್ ಹಾಕಬೇಕು. ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ನೀವು ಲಿಂಬೆ ಹಣ್ಣು ಅಥವಾ ಹುಂಚೆಹಣ್ಣಿನ ರಸ ಹಾಕ್ರಿ, ಅದು ಚಲೋ ಆಗ್ತೈತಿ. ಕರೆ ಆಮ್ಚೂರು ಪೌಡ್ರ್ ಹಾಕಿರೇನೆ ಅದೊಂಥರ ಟೇಸ್ಟ್ ಕೊಡ್ತೈತಿ, ರುಚಿ ಆಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಏನು ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಎಲ್ಲ ಕಲಿಸಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಒಂದು ಸ್ವಲ್ಪ ಬೇಳೆ ಗಟ್ಟಿ ಇರೋದ್ರಿಂದ ಒಂದು ವಾಟೆದಷ್ಟು ನೀರು ಹಾಕಿ ಈ ರೀತಿ ನೋಡ್ರಿಲ್ಲ ಅದೊಂದು 2 ಕುದಿಬೇಕು. ಆಮೇಲೆ ನಾವೇನು ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು. ಅದಕ್ಕೆ ಭಾಳ ಉದುರು ಅಲ್ಲ, ಭಾಳ ಮಿದುವು ಅಲ್ಲ, ಆ ರೀತಿಯಾಗಿ ಮೀಡಿಯಮ್ ಆಗಿ ರೈಸ್ ಮಾಡಿ ಇಟ್ಕೋಬೇಕು. ಈ ರೀತಿ ನಿಮಗೆ ಎಷ್ಟು ಬೇಕು ಲಾಸ್ಟ್ ಅದು ಕ್ವಾಂಟಿಟಿ ನೋಡಿ ಹಾಕಿ ಒಂದು 2 ರಿಂದ 3 ಕುದಿಸಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರ್ತೈತಿ, ಟೇಸ್ಟಾಗಿರ್ತೈತಿ. ಬಾಯಿ ರುಚಿ ಕೆಟ್ಟಾಗ, ಆಮೇಲೆ ಜ್ವರ ಬಂದಾಗ, ಬಾಯಿ ರುಚಿ ಹತ್ತಿರೋದಿಲ್ಲ. ಈ ರೀತಿ ನೀವು ಕಿಚಡಿ ಮಾಡ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ರುಚಿಯಾಗಿರ್ತೈತಿ ಮತ್ತು ಚಲೋನೂ ಆಗ್ತೈತಿ. ಮತ್ತು ಇದೆಲ್ಲ ಬೇಳೆಗಳು ಪದಾರ್ಥ ಇರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತೈತಿ. ಮತ್ತು ಮಕ್ಕಳು ತಿಂದ್ರೂ ಚಲೋ ಹೆಲ್ತಿಗೆ, ಇದು ಮಕ್ಕಳಿಗೆ ಹೆಲ್ತಿ ಊಟನೂ ಆಗ್ತೈತಿ. ಅಂದರೆ ಎಲ್ಲ ಥರ ಬೇಳೆಗಳು ಇರ್ತಾವೆ ಮತ್ತು ವೆಜಿಟೇಬಲ್ಗಳು ನಮಗೆ ಏನು ಬೇಕಲ್ಲ ಅದನ್ನ ಮಕ್ಕಳು ತಿನ್ನಲ್ಲ ಅಂದ್ರೆ ಇದ್ರೊಳಗೆ ಹಾಕಿ ಸ್ಮ್ಯಾಶ್ ಮಾಡಿದ್ರೆ ಗೊತ್ತಾಗಂಗಿಲ್ಲ, ಅದು ಒಂಥರ ಯೂಸ್ ಆಗ್ತೈತಿ ಮತ್ತು ಹೆಲ್ತಿಗೆ ಚಲೋ ಆಗ್ತೈತಿ. ನೀವು ಈ ರೀತಿ ಎಲ್ಲ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮನೆಯಲ್ಲಿ ಮಾಡ್ಕೊರಿ, ಸೂಪರಾಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ನೀವು ಮಾಡ್ಕೊಂಡಾಗ ನಿಮಗೆ ಹೆಂಗಂತೂ ಇಷ್ಟ ಆಯ್ತು ಅಂದ್ರೆ ನನಗೆ ಕಮೆಂಟ್ಸ್ ಮೂಲಕ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಎಲ್ಲರೂ ಇಷ್ಟಪಡತ್ತೀರಿ, ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.